ಮೊಟ್ಟ ಮೊದಲಿಗೆ ವಿಶ್ ಯು ಹ್ಯಾಪಿ ದೀಪಾವಳಿ ಟು ಮೈ ಆಲ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್, ಯೂಟ್ಯೂಬ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್. ಒಂದು ಧಮಾಕ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಗೈಸ್ ನೋಡಿ, ಈ ಒಂದು ವಿಡಿಯೋ ಕಂಪ್ಲೀಟಾಗಿ ನೋಡಿದರೆ ಮಾತ್ರ ನೀವು 101% ಅರ್ನಿಂಗ್ ಮಾಡ್ತೀರಾ. ಬಟ್ ಲೆಂತ್ ಆಗಿದೆ 30 ಮಿನಿಟ್ಸ್ ಲೆಂತ್ ಆಗಿದೆ. ಬಟ್ ಕಂಪ್ಲೀಟಾಗಿ ನೋಡಿ 101% ಅರ್ನಿಂಗ್ ಮಾಡೇ ಮಾಡ್ತೀರಾ. ಲೆಟ್ಸ್ ಬಿಗಿನ್ ದ ವಿಡಿಯೋ. ಅಂದರೆ ಮತ್ತು ಅದೇ ರೀತಿ ಈ ವಿಡಿಯೋ ನೀವು ಕಂಪ್ಲೀಟಾಗಿ ಫಾಲೋ ಮಾಡಿದ್ದೇ ಆದಲ್ಲಿ ಸೊ ನೀವು ಪ್ರತಿಯೊಬ್ಬರು ಅರ್ನಿಂಗ್ ಬಿಗ್ ಪ್ರಾಫಿಟ್ ಅನ್ನೋದು ತೊಗೋತೀರಾ. ಅದು ಕೂಡ 2,000 ನಿಂದ 3,000 ರೂಪೀಸ್ ಅನ್ನೋದು ಪ್ರಾಫಿಟ್ ತೊಗೋತೀರಾ. ಸೊ ಅದು ಯಾವ ರೀತಿ ಅಂತ ಪ್ರತಿಯೊಂದು ತಿಳಿಸ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನೀವು ಮೊದಲಿಗೆ ನಾನು ನಿಮಗೆ ಪೇಮೆಂಟ್ ಪ್ರೂಫ್ ಅನ್ನೋದು ತೋರಿಸ್ಬಿಟ್ಟು, ಅಂದರೆ ಪೇಮೆಂಟ್ ಕೂಡ ವೆರಿಫೈ ಆಗಿದೆ, ಪೇಮೆಂಟ್ ಪ್ರೂಫ್ ತೋರಿಸ್ಬಿಟ್ಟು ವಿಡಿಯೋ ಅನ್ನೋದು ಶುರು ಮಾಡ್ತೀನಿ. ಗೈಸ್ ಇಲ್ಲಿ ನೋಡಿ, ಮೊದಲಿಗೆ ನಾನು ನಿಮಗೆ 8,000 ರೂಪೀಸ್ ಪೇಮೆಂಟ್ ಪ್ರೂಫ್ ತೋರಿಸ್ತಾ ಇದ್ದೀನಿ. ಸೊ ಇದೊಂದು ಪೇಮೆಂಟ್ ಪ್ರೂಫ್. ಮತ್ತು ಅದೇ ರೀತಿ ಗೈಸ್ ಇಲ್ಲಿ ನೀವು ನೋಡ್ತಾ ಇರ್ಬೋದು $147 ಪೇಮೆಂಟ್ ಪ್ರೂಫ್ ಆಗಿದೆ. ಮತ್ತು ಅದೇ ರೀತಿ ಸಾಕಷ್ಟು ಪೇಮೆಂಟ್ ಪ್ರೂಫ್ ಇದಾವೆ. ಇಲ್ಲಿ ನೋಡಿ, ಇಲ್ಲಿ 3,000 ಪೇಮೆಂಟ್ ಪ್ರೂಫ್ ಇದೆ. ಈ ರೀತಿ ಪೇಮೆಂಟ್ ಪ್ರೂಫ್ ಕೂಡ ವೇರಿಫೈ ಅನ್ನೋದು ಆಗಿದೆ. ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಅಪ್ಲಿಕೇಶನ್ ಅನ್ನೋದು. ಸೊ ಅಪ್ಲಿಕೇಶನ್ ಯಾವ ರೀತಿ ಅಂತ ಪ್ರತಿಯೊಂದು ವಿಡಿಯೋದಲ್ಲಿ ತಿಳಿಸಿರ್ತೀನಿ. ಸ್ವಲ್ಪ ಲಾಂಗ್ ಪ್ರೊಸೀಜರ್ ಇದೆ, ಆದರೂ ಕೂಡ ಕಂಪ್ಲೀಟಾಗಿ ನೋಡಿ. ಸೈನ್ ಅಪ್ ಆದ ತಕ್ಷಣ ನಿಮಗೆ ಹಣ ಬೇಕಾದರೆ ಸೊ ಈ ವಿಡಿಯೋ ಅನ್ನೋದು ಕಂಪ್ಲೀಟ್ ಮಾಡಿ ನೋಡಿದ್ರೆ ಮಾತ್ರ ನಿಮಗೆ. ಸೊ ನೀವು ಡೈರೆಕ್ಟಾಗಿ ಲಿಂಕಿನ ಮೇಲೆ ಕ್ಲಿಕ್ ಕೊಟ್ಟರೆ ಏನೂ ಒಂಚೂರು ಅರ್ಥ ಆಗೋದಿಲ್ಲ. ಸೊ ನೀವು ಪೇಮೆಂಟ್ ಕೂಡ ಈ ಅಪ್ಲಿಕೇಶನಲ್ಲಿ ತೊಗೊಳ್ಳೋಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಮೊದಲಿಗೆ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ನಾನು ತಿಳಿಸ್ಕೊಟ್ಟಿರ್ತೀನಿ. ಆ ಸ್ಟೆಪ್ ಬೈ ಸ್ಟೆಪ್ ಅನ್ನೋದು ಫಾಲೋ ಮಾಡಿ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚಿತವಾಗಿ ನೀವು ಇನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿಲ್ಲ ಅಂದರೆ ಮಸ್ಟ್ ಬಂದುಬಿಟ್ಟು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಯಾವುದೇ ಒಂದು ವಿಡಿಯೋ ಪೇಮೆಂಟ್ ಪ್ರೂಫ್ ಆಗಲಿ, ಯಾವುದೇ ಒಂದು ಆಫರ್ ಆಗಲಿ, ಪ್ರತಿಯೊಂದು ಇಲ್ಲೇ ಪೋಸ್ಟ್ ಆಗ್ತಾ ಇರ್ತವೆ. ಮಸ್ಟ್ ಅನ್ನೋದು ಜಾಯಿನ್ ಅನ್ನೋದು ಆಗಿ. ಸೊ ಗೈಸ್, ಅಪ್ಲಿಕೇಶನ್ ಲಿಂಕ್ ಅನ್ನು ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಕೊಡೋದ್ರಿಂದ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ಮೊದಲಿಗೆ ನಿಮ್ಮ ಒಂದು ಜಿಮೇಲ್ ಐಡಿ ಹಾಕಿ ಇಲ್ಲಿ ಪಾಸ್ವರ್ಡ್ ಎಂಟರ್ ಮಾಡಿ, ಮತ್ತು ಕನ್ಫರ್ಮ್ ಪಾಸ್ವರ್ಡ್ ಎಂಟರ್ ಮಾಡಿ. ಇಲ್ಲಿ ಐ ಹ್ಯಾವ್ ಅಂತ ಕಾಣಿಸ್ತಾ ಇರ್ಬೋದು. ಇದ್ರ ಮೇಲೆ ಟಿಕ್ ಮೇಲೆ ಕ್ಲಿಕ್ ಕೊಟ್ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಕೊಡಿ. ನೆಕ್ಸ್ಟ್ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನೋ ಮೇಲೆ ಕ್ಲಿಕ್ ಕೊಡಿ. ನೋ ಮೇಲೆ ಕ್ಲಿಕ್ ಕೊಟ್ಟ ತಕ್ಷಣ ನೆಕ್ಸ್ಟು ನೀವು ಡೈರೆಕ್ಟಾಗಿ ಏನು ಮಾಡಿ ಅಂದರೆ ಪ್ಲೇಸ್ಟೋರ್ಗೆ ಹೋಗಿಬಿಟ್ಟು ಬೈ ಬಿಟ್ ಅಪ್ಲಿಕೇಶನ್ ಅಂತ ಸರ್ಚ್ ಮಾಡಿ ಈ ಅಪ್ಲಿಕೇಶನ್ ಅನ್ನೋದು ಇನ್ಸ್ಟಾಲ್ ಮಾಡಿ. ಓಕೆನಾ? ಸೊ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ಕೊಂಡು ಏನು ಮಾಡ್ಬೇಕಂದ್ರೆ, ಸೊ ಗೈಸ್ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಸ್ಲೈಡ್ ಮಾಡಿ ಅದೇ ರೀತಿ ಈ ಗೆಸ್ಟ್ ಸ್ಟಾರ್ಟೆಡ್ ಅಂತ ಬರುತ್ತೆ. ಇಲ್ಲಿ ಗೆಸ್ಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಕೊಡಿ. ಈ ರೀತಿ ಕ್ಲಿಕ್ ಮಾಡೋದ್ರಿಂದ ಇಲ್ಲಿ ನೀವು ಲಾಗಿನ್ ಆಗಿದ್ದರೆ ಸೊ ಇಲ್ಲಿ ಮೇಲ್ಗಡೆ ಲಾಗಿನ್ ಮೇಲೆ ಕ್ಲಿಕ್ ಕೊಡಿ. ನೀವು ಈಗಾಗಲೇ ರಿಜಿಸ್ಟರ್ ಆಗಿದ್ದರೆ ಅದ್ರ ಮೇಲೆ ಕ್ಲಿಕ್ ಕೊಟ್ಟು ನೀವು ಇನ್ನೂ ರಿಜಿಸ್ಟರ್ ಆಗಿಲ್ಲ ಅಂದರೆ ಸೊ ಡೈರೆಕ್ಟಾಗಿ ಇಲ್ಲಿ ಬಂದುಬಿಟ್ಟು ರಿಜಿಸ್ಟರ್ ಕೂಡ ಆಗ್ಬೋದು. ಇಮೇಲ್ ಐಡಿ ಹಾಕಿ, ಪಾಸ್ವರ್ಡ್ ಹಾಕಿ, ಕನ್ಫರ್ಮ್ ಪಾಸ್ವರ್ಡ್ ಹಾಕಿ. ರೆಫರ್ ಕೋಡ್ ಮಸ್ಟ್ ಹಾಕಲೇಬೇಕು. ಯಾಕಂದರೆ ನೀವು ಸೈನ್ ಅಪ್ನಲ್ಲಿ ಅಮೌಂಟ್ ಬರಬೇಕಾದ್ರೆ ನಿಮಗೆ ರೆಫರ್ ಕೋಡ್ ಹಾಕಲೇಬೇಕು. ರೆಫರ್ ಕೋಡ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಸೊ ಒಂದು ವೇಳೆ ವೆಬ್ಸೈಟ್ನಲ್ಲಿ ಟ್ರಾಫಿಕ್ ಇದ್ದು ಅಂದರೆ ಜಾಸ್ತಿ ಸರ್ವರ್ ಡೌನ್ ಆಗಿ ನಿಮಗೆ ರಿಜಿಸ್ಟರ್ ಆಗಲಿಲ್ಲ ಅಂದರೆ ಸೊ ಈ ಡೈರೆಕ್ಟ್ ಆ್ಯಪ್ ಮುಖಾಂತರ ಬಂದು ಇಲ್ಲಿ ರಿಜಿಸ್ಟರ್ ಆಗ್ಬೋದು. ಗೈಸ್ ವೆಬ್ಸೈಟ್ನಲ್ಲಿ ನೀವು ರಿಜಿಸ್ಟರ್ ಆಗಿರ್ತೀರ. ಸೊ ಈ ಆ್ಯಪ್ನಲ್ಲಿ ಬಂದುಬಿಟ್ಟು ಜಸ್ಟ್ ಲಾಗಿನ್ ಆಗಿ, ಅಲ್ಲಿ ಲಾಗಿನ್ ಅಂತ ಇರುತ್ತೆ, ಅದೇ ಪಾಸ್ವರ್ಡ್ ಮತ್ತು ಇದನ್ನು ಕೊಟ್ಟು ಲಾಗಿನ್ ಅಂತ ಆಗಿ. ಮತ್ತು ಗೈಸ್ ಅದೇ ರೀತಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ, ಯಾಕೆಂದರೆ ಅದರಲ್ಲಿ ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಆಗ್ಬೋದು. ಸೊ ಅದೆಲ್ಲ ಕ್ಲಿಯರ್ ಆಗುತ್ತೆ. ಸೊ ಇಂಟರ್ಫೇಸ್ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗಿರುತ್ತೆ. ಸೊ ಇಲ್ಲಿ ನೀವು ನೋಡ್ಕೋಬೋದು. ಸೊ ನೀವು ಏನಾದರೂ ಅಮೌಂಟು ಜೀರೋ ಇರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು USD ಜೀರೋ ಇದೆ. ಈಗ ನೀವು ಇದರಲ್ಲಿ ಅರ್ನಿಂಗ್ ಮಾಡಬೇಕಾದ್ರೆ ಯಾವ ರೀತಿ ಮಾಡೋದಂದರೆ, ಸೊ KYC ಕಂಪ್ಲೀಟ್ ಮಾಡ್ಕೋಬೇಕಾಗಿದೆ. ಜಸ್ಟ್ 2 ಮಿನಿಟ್ KYC. ಜಸ್ಟ್ ನೀವು ಒಂದು ಆಧಾರ್ ಕಾರ್ಡ್ ಇದ್ದರೆ ಸಾಕು. ಅದು ಯಾವ ರೀತಿ KYC ಅಂದರೆ ಇಲ್ಲಿ ಮೇಲ್ಗಡೆ ಮೀ ಅಂತ ಒಂದು ಆಪ್ಷನ್ ನೀವು ನೋಡ್ತಾ ಇರ್ಬೋದು. ಒಂದು ಇಮೇಜ್ ಇಲ್ಲಿ ಮೇಲ್ಗಡೆ ಕಾಣಿಸ್ತಾ ಇರ್ಬೋದು, ಶೋ ಆಗ್ತಾ ಇರ್ಬೋದು. ಶೋ ಮಾಡಿಸ್ತೀನಿ, ವೇಟ್ ಮಾಡಿ. ಇಲ್ಲಿ ಮೇಲ್ಗಡೆ ಒಂದು ಸಿಂಬಲ್ ಇದೆ ಪ್ರೊಫೈಲು, ಅದ್ರ ಮೇಲೆ ಕ್ಲಿಕ್ ಕೊಡಿ. ಅದ್ರ ಮೇಲೆ ಕ್ಲಿಕ್ ಕೊಟ್ಟ ತಕ್ಷಣ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ಏನು ಮಾಡಿ ಅಂದರೆ, ಸೊ ನಿಮ್ಮ ಒಂದು ಸ್ಕ್ರೀನ್ಶಾಟ್ ಅನ್ನೋದು ತೆಗೆದಿಡಿ. ಇದು ಇಂಪಾರ್ಟೆಂಟ್. ಒಂದು ಸ್ಕ್ರೀನ್ಶಾಟ್ ಅನ್ನೋದು ತೆಗಿಬೇಕಾಗುತ್ತೆ. ಒಂದು ಸ್ಕ್ರೀನ್ಶಾಟ್ ಅನ್ನೋದು ತೆಗೀರಿ. ತೆಗೆದ ತಕ್ಷಣ ನೆಕ್ಸ್ಟ್ ಯಾವ ರೀತಿ ಅಂದರೆ ಐಡೆಂಟಿಟಿ ವೆರಿಫಿಕೇಷನ್ ಅಂತ ಒಂದು ಕಾಣಿಸ್ತಾ ಇರ್ಬೋದು, ಅದ್ರ ಮೇಲೆ ಕ್ಲಿಕ್ ಕೊಡಿ. ಅದ್ರ ಮೇಲೆ ಕ್ಲಿಕ್ ಕೊಟ್ಟ ತಕ್ಷಣ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ಫಸ್ಟಿಗೆ ಬೇಸಿಕ್ ವೆರಿಫಿಕೇಷನ್ ಮೇಲೆ ಕ್ಲಿಕ್ ಕೊಡಿ. ಸೊ ಇದೊಂದೇ ಮಾಡಿ, ಯಾಕೆಂದರೆ ಇದರಿಂದ ವಿತ್ಡ್ರಾವಲ್ಗೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಓಕೆನಾ? ಸೊ ಇಲ್ಲಿ ವೆರಿಫೈ ನೌ ಅಂತ ಒಂದು ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಕೊಡಿ. ಇದ್ರ ಮೇಲೆ ಕ್ಲಿಕ್ ಕೊಟ್ಟ ತಕ್ಷಣ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಗೈಸ್ ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು ಕಂಟಿನ್ಯೂ ಅಂತ ಒಂದು ಆಪ್ಷನ್ ಇದೆ, ಕಂಟಿನ್ಯೂ ಮೇಲೆ ಕ್ಲಿಕ್ ಕೊಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಕೊಟ್ಟ ತಕ್ಷಣ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಗೈಸ್ ಇದರಿಂದ ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು. ಸೊ ನಾನು ಯಾವ ರೆಕಮೆಂಡ್ ಮಾಡ್ತೀನಿ ಅಂದರೆ ID ಅನ್ನೋದು ಸೆಲೆಕ್ಟ್ ಮಾಡಿ. ನೀವು ಆಧಾರ್ ಕಾರ್ಡ್ ಅಪ್ಲೋಡ್ ಮಾಡ್ತೀರಾ ಅಂದರೆ ID ಸೆಲೆಕ್ಟ್ ಮಾಡಿ. ID ಸೆಲೆಕ್ಟ್ ಮಾಡಿಬಿಟ್ಟು ಏನು ಮಾಡಿ ಅಂದರೆ ಈ ರೀತಿ ಪರ್ಮಿಷನ್ ಕೇಳ್ತವೆ, ಎಲ್ಲೋ ಕೊಡಿ. ಎಲ್ಲ ಪರ್ಮಿಷನ್ ಅನ್ನೋದು ಕೊಟ್ಟ ತಕ್ಷಣ ಈ ರೀತಿ ನಿಮ್ಮ ಒಂದು ಫ್ರಂಟ್ ಅನ್ನೋದು ಅಪ್ಲೋಡ್ ಮಾಡಿ ಅಂತಾರೆ. ಸೊ ನಾನು ಒಂದು ಸಿಂಪಲ್ ನಿಮಗೆ ಸ್ಕ್ರೀನ್ಶಾಟ್ ತೆಗೆಯುವಾಗ ಇದು ನನ್ನ ಒಂದು ಇತರದ್ದು ಬಂದಿದೆ. ಸೊ ಇಲ್ಲಿ ನೋಡ್ತಿರೋ ಡಾಕ್ಯುಮೆಂಟ್ಸ್ ಸ್ಕ್ಯಾನ್ ಮಾಡಿ ಫ್ರಂಟ್ ಅನ್ನೋದು ಡಾಕ್ಯುಮೆಂಟ್ಸ್ ಇಮೇಜ್ ಅನ್ನೋದು ಕ್ಲಿಕ್ ಮಾಡಿ. ಗೈಸ್ ನೆಕ್ಸ್ಟ್ ಅದೊಂದು ಇಮೇಜ್ ಅನ್ನೋದು
ಇಲ್ಲಿ ಮಿಡಲ್ ಆಪ್ಷನ್ ಮೇಲೆ ಕ್ಲಿಕ್ ಕೊಟ್ಟು ಇಮೇಜ್ ಅನ್ನೋದು ತೆಗೆದು ನೆಕ್ಸ್ಟ್ ಬ್ಯಾಕ್ ಸೈಡ್ ಅನ್ನೋದು ಇದೇ ರೀತಿ ಸೇಮ್ ಟು ಆ್ಯಸ್ ವೆಲ್ ಆ್ಯಸ್ ಬ್ಯಾಕ್ ಸೈಡ್ ಕೂಡ ಮಾಡಿ ನೆಕ್ಸ್ಟ್ ಇಲ್ಲಿ ತೆಗೆದು ಅನ್ನೋದು ಸಬ್ಮಿಟ್ ಮಾಡಿದ ತಕ್ಷಣ ನಿಮ್ಮ ಒಂದು ಪೇಸ್ ಅನ್ನೋದು ಅಂದರೆ ಆಧಾರ್ ಕಾರ್ಡ್ ಯಾರು ತೊಗೊಂಡಿರ್ತಾರೆ ಅವ್ರದ್ದೊಂದು ಪೇಸ್ ಅನ್ನೋದು ಕ್ಲಿಕ್ ಮಾಡಿ ಇಮೇಜ್ ಅನ್ನೋದು ತೆಗೆದು ಸೊ ಇಲ್ಲಿ ಪೇಸ್ ಅನ್ನೋದು ಎಂಟರ್ ಇದನ್ನ ಮಾಡಿದ ತಕ್ಷಣ ಸೊ ಇಲ್ಲಿ ನೋಡ್ತಾ ಇರ್ಬೋದು ಸೆಲ್ಫಿ ಕೂಡ 2 ಅಂಡರ್ ರಿವ್ಯೂನಲ್ಲಿದೆ. ರಿವ್ಯೂ ವಿತಿನ್ 2 ಮಿನಿಟ್ಸ್ ಇಲ್ಲಿ ಮೇಲ್ಗಡೆ ನೋಡ್ತಾ ಇರ್ಬೋದು 2 ನಿಮಿಷದಲ್ಲಿ ನಿಮ್ಮ KYC ಕೂಡ ಕಂಪ್ಲೀಟ್ ಅನ್ನೋದು ಆಗುತ್ತೆ. ಸೊ ಸಿಂಪಲ್ ಈ ರೀತಿ KYC ಅನ್ನೋದು ಕಂಪ್ಲೀಟ್ ಮಾಡಿ. ಸೊ ನಾನು ನಿಮಗೆ ಡೈರೆಕ್ಟಾಗಿ ಈಗ ಅಪ್ಲಿಕೇಶನ್ ಅನ್ನೋದು ಓಪನ್ ಮಾಡ್ಕೊಂಡು ತೋರಿಸ್ತೀನಿ. ಬೈಬಿಟ್ ಅಪ್ಲಿಕೇಶನ್ ಅಂತೂ ಗೈಸ್ ವಿಡಿಯೋ ಲೆಂತಿ ಆಗಿರುತ್ತೆ, ಈಗಲೇ ಹೇಳ್ತಾ ಇದ್ದೀನಿ, ಬಟ್ ಸ್ಕಿಪ್ ಮಾಡಿದೆ ನೋಡಿ. ನಿಮಗೆ ಪ್ರತಿಯೊಬ್ಬರಿಗೆ 3,000 ಅಥವಾ 4,000 ಈ ರೀತಿ ಅರ್ನಿಂಗ್ ಆಗುತ್ತೆ, ಓಕೆನಾ. ಸೊ ಈಗ ಗೈಸ್ ಈ ಅಪ್ಲಿಕೇಶನ್ ಅನ್ನೋದು ರಿಜಿಸ್ಟರ್ ಆದ ತಕ್ಷಣ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಮೇಲ್ಗಡೆ ನೋಡ್ತಾ ಇರ್ಬೋದು $0 ಇದೆ. ಈಗ ಅರ್ನಿಂಗ್ ಮಾಡೋದು ಯಾವ ರೀತಿ ಅಂದರೆ, ಸೊ ಮೊದಲಿಗೆ ನೀವು ಡೆಪಾಸಿಟ್ ಮಾಡಬೇಕಾಗುತ್ತೆ. 101% ನೀವು ಡೆಪಾಸಿಟ್ ಮಾಡಿದ ಅಮೌಂಟ್ ಕೂಡ ರಿಟರ್ನ್ ಆಗುತ್ತೆ. ಡೆಪಾಸಿಟ್ ಯಾಕೆ ಮಾಡ್ಬೇಕಂತ ನನಗೆ ಕೇಳೋದಾದರೆ, ಸೊ ಇದರಲ್ಲಿ ಸೈನ್ ಅಪ್ ಬೋನಸ್ಗೆ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇದೆ. ಇದು ಏನಂದರೆ $20 ನೀವು ಟ್ರೇಡ್ ಅನ್ನೋದು ಕಂಪ್ಲೀಟ್ ಮಾಡಬೇಕು. ಸೊ ಅದು ಯಾವ ರೀತಿ ಕಂಪ್ಲೀಟ್ ಮಾಡೋದು ಅನ್ನೋದು ನಾನು ನಿಮಗೆ ಪ್ರತಿಯೊಂದು ತಿಳಿಸ್ತೀನಿ. ಈಗ ಡೆಪಾಸಿಟ್ ಮಾಡೋಕ್ಕೆ ನಿಮಗೆ ಲೆಂತಿ ಪ್ರೊಸೆಸ್ ಇದೆ. ಸೊ ಅದಕ್ಕೆ ನಾನು ನಿಮಗೆ ವಿಡಿಯೋ ಲೇಟ್ ಆಗಿ ಕೊಟ್ಟೆ. ಅದಕ್ಕೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಡೆಪಾಸಿಟ್ ಅಂತ ಒಂದು ಆಪ್ಷನ್ ಇದೆ. ಕೆಳಗಡೆ ಮೇಗೆ ಬನ್ನಿ, ಇಲ್ಲಿ ಡೆಪಾಸಿಟ್ ಮೇಲೆ ಕ್ಲಿಕ್ ಕೊಡಿ. ಸಾರಿ ಅಂತಿದ್ದೀನಿ. ಸೊ ಇಲ್ಲಿ ಕೆಳಗಡೆ ಲಾಸ್ಟ್ ಆಪ್ಷನ್ ಮೇಲೆ ಬಂದು ಇಲ್ಲಿ ಡೆಪಾಸಿಟ್ ಮೇಲೆ ಕ್ಲಿಕ್ ಕೊಡಿ. ಸೊ ಡೆಪಾಸಿಟ್ ಆಪ್ಷನ್ ಮೇಲೆ ಕ್ಲಿಕ್ ಕೊಟ್ಟ ತಕ್ಷಣ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಮಸ್ಟ್ ವಾಚ್ ಮಾಡಿ. ಸೊ ಇಲ್ಲಿ ಮೇಲೆ ಕ್ಲಿಕ್ ಕೊಟ್ಟು ಸೊ ನಾನು ಹೇಳಿದಂಥ ಒಂದು ಕಾಯಿನ್ನಲ್ಲಿ ನೀವು ಡೆಪಾಸಿಟ್ ಮಾಡಿದ್ರೆ ಟ್ಯಾಕ್ಸ್ ಸ್ವಲ್ಪ ಕಡಿಮೆ ಆಗುತ್ತೆ. LTC ಅಂತ ಸರ್ಚ್ ಮಾಡಿ. ಇಲ್ಲಿ ಲೈಟ್ ಕಾಯಿನ್ ಅಂತ ಸೆಕೆಂಡ್ ಆಪ್ಷನ್ ನೀವು ನೋಡ್ತಾ ಇರ್ಬೋದು. ಇಲ್ಲಿ ಲೈಟ್ ಕಾಯಿನ್ ಅಂತ ಇದು ಸೆಕೆಂಡ್ ಆಪ್ಷನ್ LTC ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಕೊಡಿ. ಸೊ ಗೈಸ್ ಇಲ್ಲಿ ಡೆಪಾಸಿಟ್ ಮಾಡಬೇಕಾದ್ರೆ ಸೊ ಇದು ಅಡ್ರೆಸ್ ಅನ್ನೋದು ಕಾಪಿ ಮಾಡ್ಕೋಬೇಕಾಗುತ್ತೆ. ಜಸ್ಟ್ ಕಾಪಿ ಮಾಡಿ. ನಿಮಗೆ ಡೆಪಾಸಿಟ್ ಮಾಡೋಕ್ಕೆ ಆಗಲಿಲ್ಲ ಅಂದರೆ ಇದರಲ್ಲಿ ಡೆಪಾಸಿಟ್ ಮಾಡ್ಬೇಕಂದ್ರೆ ಬೈನಾನ್ಸ್ ಅಪ್ಲಿಕೇಶನ್ ಬೇಕು. ಅದೇ ರೀತಿ ಕೆಲವೊಂದಷ್ಟು ಅಪ್ಲಿಕೇಶನ್ಸ್ಗಳು ಬೇಕು. ಸೊ ನಿಮಗೆ ಡೆಪಾಸಿಟ್ ಮಾಡೋಕ್ಕೆ ಆಗಲಿಲ್ಲ ಅಂದರೆ ಸೊ ಸೀದಾ ಬಂದುಬಿಟ್ಟು ನಮ್ಮ ಅರ್ನ್ ಇನ್ ಕನ್ನಡ ಚಾನಲ್ನಲ್ಲಿ ನಮ್ಮ ಟೈಟಲ್ ಮೇಲೆ ಕ್ಲಿಕ್ ಕೊಡಿ. ಇಲ್ಲಿ ಕಾಂಟ್ಯಾಕ್ಟ್ ID ಇರುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಕಾಂಟ್ಯಾಕ್ಟ್ ID ಇದ್ರ ಮೇಲೆ ಕ್ಲಿಕ್ ಕೊಟ್ಟು ಒಂದು ಮೆಸೇಜ್ ಅನ್ನೋದು ಹಾಕಿ, ಓಕೆನಾ. ಇಲ್ಲಾಂದರೆ ನೀವೇ ಡೈರೆಕ್ಟಾಗಿ ಕೂಡ ಮಾಡ್ಕೋಬೋದು. ಸೊ ಯಾವ ರೀತಿ ಅಂದರೆ ಸೊ ಕಾಯಿನ್ ಸ್ವಿಚ್ ಅಪ್ಲಿಕೇಶನ್ ಇರುತ್ತೆ, ಮತ್ತು ಅದೇ ರೀತಿ ಕಾಯಿನ್ DCX ಅಪ್ಲಿಕೇಶನ್ ಇರುತ್ತೆ, ಬೈನಾನ್ಸ್ ಅಪ್ಲಿಕೇಶನ್, ಈ ರೀತಿ ಹಲವಾರು ಅಪ್ಲಿಕೇಶನ್ಸ್ಗಳಿದ್ದಾವೆ. ಸೊ ನಿಮಗೆ ಕಂಪ್ಲೀಟ್ ಆಗುತ್ತೆ ಅಂತ ನಾನು ನಿಮಗೆ ಆ ರೀತಿ ಹೇಳಿದ್ದೀನಿ. ಓಕೆ, ನೀವು ಯಾವ ರೀತಿ ಮಾಡೋದಂದರೆ ಸೊ ನೀವು ಕಾಯಿನ್ ಸ್ವಿಚ್ ಅಪ್ಲಿಕೇಶನಲ್ಲಿ ಹೋಗಿ ಅಲ್ಲಿ ಮೇಲ್ಗಡೆ ನೀವು ಯಾವ ಕಾಯಿನ್ ಮಾಡಿರ್ತಾರಲ್ವ, ಸೊ ಆ ಕಾಯಿನ್ ಅನ್ನೋದು ಅಲ್ಲಿ ಮೇಲ್ಗಡೆ ಸರ್ಚ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಕೊಟ್ಟ ತಕ್ಷಣ ಸೆಂಡ್ ಕಾಯಿನ್ಸ್ ಅಂತ ಒಂದು ಆಪ್ಷನ್ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಕೊಟ್ಟು ಈ ಅಡ್ರೆಸ್ಸಲ್ಲಿ ಕಾಪಿ ಮಾಡ್ಕೊಂಡ್ಬಿಟ್ಟು ಅಮೌಂಟ್ ಅನ್ನೋದು ಹಾಕೊಂಡು ವಿತ್ಡ್ರಾಲ್ ಮೇಲೆ ಕ್ಲಿಕ್ ಕೊಟ್ಟರೆ ಇಲ್ಲಿ ಬರುತ್ತೆ. ಸ್ವಲ್ಪ ಲೇಟ್ ಆಗುತ್ತೆ ಬಟ್ ಬರುತ್ತೆ. ಸೊ ಅದು ಈ ರೀತಿ ಪ್ರೊಸೀಜರ್ ಇದೆ. ಬೇಕಿದ್ರೆ ಇಲ್ಲಿ ಸ್ಕ್ರೀನಲ್ಲಿ ಸೈಡ್ನಲ್ಲಿ ಬರ್ತಾ ಇರುತ್ತೆ. ಸೊ ನೀವು ವಾಚ್ ಮಾಡ್ಕೋಬೋದು, ಓಕೆನಾ. ಸೊ ಈಗ $21 ಅನ್ನೋದು ಮಿನಿಮಮ್ ಇಲ್ಲ ಅಂದರೂ $21 ಆದರೂ ಆ್ಯಡ್ ಮಾಡಲೇಬೇಕು. ಯಾಕಂದರೆ ಸ್ವಲ್ಪ ಮಿನಿಮಮ್ ಟ್ಯಾಕ್ಸ್ ಗಿಕ್ಸ್ ಅದು ಕಟ್ಟಾಗಿ $21 ಆ್ಯಡ್ ಮಾಡಿ, ಜಾಸ್ತಿ ಮಾಡೋಕ್ಕೋಗ್ಬೇಡಿ. $21 ಆ್ಯಡ್ ಮಾಡಿದರೆ ನಿಮಗೆ ಮತ್ತೆ $20 ಸಿಗುತ್ತೆ, ಓಕೆನಾ. ಮತ್ತು ಅದೇ ರೀತಿ ನಿಮಗೆ ರೆಫರ್ ಮಾಡೋಕ್ಕೆ ಸಾಧ್ಯವಾದರೆ ಒಂದು ರೆಫರ್ಗೆ $20 ಅಥವಾ $40 ಸಿಗುತ್ತೆ. ಸೊ ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ಸೊ ಯಾರು ಕನ್ಫ್ಯೂಸ್ ಹಾಕೋಬೇಡಿ. ಇಲ್ಲಿ ಇನ್ನೆಲ್ಲರೂ ಕನ್ಫ್ಯೂಸ್ ಆಗ್ತೀರಾ. ಸೊ ಸ್ಟೆಪ್ ಬೈ ಸ್ಟೆಪ್ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ. ಸ್ವಲ್ಪ ಲೆಂತಿ ಆಗಿದ್ರು ಕೂಡ ಪರವಾಗಿಲ್ಲ, ಬಟ್ ಸ್ಕಿಪ್ ಮಾಡಿದೆ ನೋಡಿ. ಪ್ರತಿಯೊಬ್ಬರು ಅರ್ನಿಂಗ್ ತೊಗೋತೀರಾ ಗೈಸ್. ಇಲ್ಲಿ ನೆಕ್ಸ್ಟ್ ನೀವು ಇಲ್ಲಿ ಅರ್ನಿಂಗ್ $20 ಯಾವ ರೀತಿ ಅರ್ನಿಂಗ್ ಮಾಡಬೇಕಂದ್ರೆ ಸೊ ಇಲ್ಲಿ ಕೆಳಗಡೆ ನೀವು ನೋಡ್ತಾ ಇರ್ಬೋದು ಒಂದು ಮಾರ್ಕೆಟ್ ಅಂತ ಒಂದು ಆಪ್ಷನ್ ಇದೆ. ಇದ್ರ ಮೇಲೆ ಕ್ಲಿಕ್ ಕೊಡಿ. ಮಾರ್ಕೆಟ್ ಆಪ್ಷನ್ ಮೇಲೆ ಕ್ಲಿಕ್ ಕೊಟ್ಟ ತಕ್ಷಣ ಇಲ್ಲಿ ಮೇಲ್ಗಡೆ ಸ್ಪೋರ್ಟ್ ಅಂತ ಒಂದು ಆಪ್ಷನ್ ಇದೆ. ಇದ್ರ ಮೇಲೆ ಕ್ಲಿಕ್ ಕೊಡಿ. ಸ್ಪೋರ್ಟ್ ಮೇಲೆ ಕ್ಲಿಕ್ ಕೊಟ್ಟ ತಕ್ಷಣ ನೀವು ಯಾವ ಕಾಯಿನ್ ಆ್ಯಡ್ ಮಾಡಿರ್ತೀರ ಅಂದ್ರೆ ನಾನು ಹೇಳಿದ್ರೆ ನಿಮಗೆ LTC ಅಂತ ಸರ್ಚ್ ಮಾಡಿ. LTC ಅಂತ ಸರ್ಚ್ ಮಾಡಿದ ತಕ್ಷಣ ಇಲ್ಲಿ LTC ಇಲ್ಲಿ ನೋಡ್ತಾ ಇರ್ಬೋದು ಸ್ಲೈಡ್ USDD ಅಂತ ಬರ್ತಾ ಇದೆ. ಇದು ಸೆಕೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಕೊಡಿ. ಸೊ ಗೈಸ್ ಇಲ್ಲಿ ಸೆಲ್ ಅಂತ ಒಂದು ಆಪ್ಷನ್ ಕೆಳಗಡೆ ಕಾಣಿಸ್ತಾ ಇರ್ಬೋದು. ಸೆಲ್ ಮೇಲೆ ಕ್ಲಿಕ್ ತೊಗೊಂಡು ಇಲ್ಲಿ ಸೆಲ್ ಅನ್ನೋದು ಮಾಡಿ. ಸೊ ಸೆಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಮೇಲ್ಗಡೆ ಸೆಲ್ಲು ಕೂಡ ಸೆಲೆಕ್ಟ್ ಇರುತ್ತೆ. ಸೊ ಇಲ್ಲಿ ಲಿಮಿಟ್ಸ್ ಅಂತ ಇದೆ ಅಲ್ವಾ, ಸೊ ಇದ್ರ ಮೇಲೆ ಕ್ಲಿಕ್ ಕೊಟ್ಟು ಇಲ್ಲಿ ಮಾರ್ಕೆಟ್ ಅಂತ ಸೆಲೆಕ್ಟ್ ಮಾಡಿ. ಮಾರ್ಕೆಟ್ ಅಂತ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಸೊ ಇಲ್ಲಿ LTC ಅಂತ ಸೆಲೆಕ್ಟ್ ಇರುತ್ತೆ, ಕ್ವಾಲಿಟಿ. ಸೊ ಅದೇ ಬಿಡಿ. ಮತ್ತು ನೆಕ್ಸ್ಟ್ ಇಲ್ಲಿ ಇದೊಂದು ಏನು ಮಾರ್ಕ್ ಇರುತ್ತೆ ಅಲ್ವಾ, ಸೊ ಇದನ್ನು ಜಸ್ಟ್ 100%ಗೆ ಎಳಿಬೇಕಾಗುತ್ತೆ. ಸೊ ಈ ರೀತಿ 100%ಗೆ ಎಳ್ಬಿಟ್ಟು ಸೆಲ್ ಮೇಲೆ ಕ್ಲಿಕ್ ಕೊಡಿ. ಸೊ ಈ ರೀತಿ ಟಿಕ್ ಮಾರ್ಕ್ ಮೇಲೆ ಟಿಕ್ ಮಾಡ್ಕೊಂಡು ಮತ್ತು ಅದೇ ರೀತಿ ಸೆಲ್ LTC ಅಂತ ಕ್ಲಿಕ್ ಕೊಡಿ. ಸೊ ಇಲ್ಲಿ ಸೆಲ್ ಆಯಿತು. ಸೊ ಈಗ ನೆಕ್ಸ್ಟ್ ಏನು ಮಾಡಬೇಕು, ಸೊ ಇದನ್ನೇ ಇಲ್ಲಿ ಪಕ್ಕದಲ್ಲಿ ಬೈ ಅಂತ ಒಂದು ಆಪ್ಷನ್ ಇದೆ. ಇಲ್ಲಿ ನೋಡ್ತಾ ಇರ್ಬೋದು ಬೈ ಅಂತ ಆಪ್ಷನ್ ಇದೆ. ಬೈ ಮೇಲೆ ಕ್ಲಿಕ್ ಕೊಡಿ. ಸೊ ಇಲ್ಲಿ ಮಾರ್ಕೆಟ್ ಅಂತ ಸೆಲೆಕ್ಟ್ ಇರುತ್ತೆ ಮತ್ತು ಅದೇ ರೀತಿ USDT ಅಂತ ಇರುತ್ತೆ. ಜಸ್ಟ್ ಇದು ನಾನು 100ಗೆ ಇಲ್ಲಿ ನೋಡ್ತಾ ಇರ್ಬೋದು. ಇದನ್ನ ಜಸ್ಟ್ 100ಗೆ ತಂದುಬಿಡಿ ಇದು, ಓಕೆನಾ. ಸೊ 100ಗೆ ತಂದುಬಿಟ್ಟು ಸೊ ಇಲ್ಲಿ ಬೈ ಮೇಲೆ ಕ್ಲಿಕ್ ಕೊಡಿ. ಇಲ್ಲಿ ಮತ್ತೆ ಇದೇ ರೀತಿ
ಇಲ್ಲಿ ಡೌಂಟ್ ಅಂತ ಇದೆ ಅಲ್ವಾ, ಸೊ ಇದ್ರ ಮೇಲೆ ಟಿಕ್ ಮಾರ್ಕ್ ಮಾಡ್ಕೊಂಡು ಇಲ್ಲಿ ಬೈ ಮೇಲೆ ಕ್ಲಿಕ್ ಕೊಡಿ. ಸೊ ಗೈಸ್ ಇಲ್ಲಿ ನೋಡ್ತಾ ಇರ್ಬೋದು ಈಗ 1 ಟೈಮ್ ಬೈ ಆಯಿತು ಓಕೆನಾ. ಸೊ ಅಂದರೆ ಈಗ 1 ಟೈಮ್ ಬೈ ಆ್ಯಂಡ್ ಸೆಲ್ ಆಯಿತು. ಈ ರೀತಿ ನೀವು $200 ಮಾಡಬೇಕು ಓಕೆನಾ. $200 ಮಾಡಿತ್ತಂದರೆ ನಿಮಗೆ ಟೋಟಲಾಗಿ ಎಷ್ಟು ಬರುತ್ತೆ ಅಂದರೆ $20 ಬರುತ್ತೆ. $200 ಟ್ರೇಡ್ ಕಂಪ್ಲೀಟ್ ಮಾಡಿರಿ ಓಕೆನಾ. ಸೊ ನಾನೀಗ ನನ್ನ ಹತ್ರ ಈಗ $20 ಇದ್ದಾವೆ. ಸೊ ನಾನು 20 ಇಂಟು ನೀವು ನೋಡ್ತಾ ಇರ್ಬೋದು 20 ಇಂಟು ಅಂದರೆ ನಾನು ಜಸ್ಟ್ 10 ಟೈಮ್ ಮಾಡಬೇಕಾಗುತ್ತೆ ಓಕೆನಾ. 10 ಟೈಮ್ ಮಾಡಿದರೆ ಸೊ ನನ್ನ ಟ್ರೇಡ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಸೊ ಇದೇ ರೀತಿ ನಾನೀಗ ಸೆಲ್ ಮೇಲೆ ಕ್ಲಿಕ್ ಕೊಡ್ತೀನಿ, ಇಲ್ಲಿ 100% ಇಟ್ಕೋತೀನಿ, ಸೆಲ್ ಮೇಲೆ ಕ್ಲಿಕ್ ಕೊಡ್ತೀನಿ, ಈಗ ಸೆಲ್ ಮಾಡ್ಕೋತೀನಿ ಓಕೆನಾ. ಸೊ ಸೆಲ್ ಆಯಿತು. ಮತ್ತು ಅದೇ ರೀತಿ ಬೈ ಮೇಲೆ ಕ್ಲಿಕ್ ಕೊಡ್ತೀನಿ, 100% ಇಟ್ಕೋತೀನಿ, ಬೈ ಮೇಲೆ ಕ್ಲಿಕ್ ಕೊಡ್ತೀನಿ ಓಕೆನಾ, ಬೈ ಆಯಿತು. ಸೊ ಮತ್ತೆ ಸೆಲ್ ಮೇಲೆ ಕ್ಲಿಕ್ ಕೊಡ್ತೀನಿ, ಮತ್ತು ಇಲ್ಲಿ ಬೈ ಮೇಲೆ ಕ್ಲಿಕ್ ಕೊಡ್ತೀನಿ. ನೋಡಿ ಗೈಸ್ ಇದೇ ರೀತಿ ನೀವು $200 ಟ್ರೇಡ್ ಅನ್ನೋದು ಕಂಪ್ಲೀಟ್ ಮಾಡಬೇಕು. ಟ್ರೇಡ್ ಕಂಪ್ಲೀಟ್ ಮಾಡ್ಕೊಂಡ ತಕ್ಷಣವೇ ನಿಮಗೆ ವಿತಿನ್ ಸೆಕೆಂಡಲ್ಲಿ ನಿಮಗೆ $20 ಅನ್ನೋದು ಸಿಗುತ್ತೆ. ಸೊ ಇದೇ ರೀತಿ ಕಂಟಿನ್ಯೂ ಈಗ ನಾನು ಮಾಡ್ತಾಯಿದ್ದೀನಿ, ಲೈವ್ನಲ್ಲಿ ಕೂಡ ತೋರಿಸ್ತೀನಿ. ನನ್ನ ಹತ್ರ $21 ಇತ್ತು. ಸೊ ಎಷ್ಟು ಡಾಲರ್ ಆಗುತ್ತೆ ಅಂತ ಪ್ರತಿಯೊಂದು ಕೂಡ ನಾನು ಲೈವ್ನಲ್ಲಿ ಕೂಡ ತೋರಿಸ್ತೀನಿ. ಸೊ ಇಲ್ಲಿ ಸ್ವಲ್ಪ ಟ್ಯಾಕ್ಸು ಗಿಕ್ಸು ಅದು ಇದು ಕಟ್ ಆಗುತ್ತೆ ಅಂತ. ಸೊ ಗೈಸ್ ಇದೇ ರೀತಿ ಮಾಡ್ತಾಯಿದ್ದೀನಿ, ನೋಡೋಣ. ಸೊ ಬೂಮ್ ಗೈಸ್ ಇಲ್ಲಿ ಮೇಲ್ಗಡೆ ಕೂಡ ಮೆಸೇಜ್ ಬಂದಿದೆ. ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ ಮೇಲ್ಗಡೆ $20 ಬೋನಸ್ ಇನ್ವೆಸ್ಟಿಟಿ ಕಂಗ್ರ್ಯಾಚುಲೇಷನ್ ಅಂತ ಇಲ್ಲಿ ಮೇಲ್ಗಡೆ ಕೂಡ ಮೆಸೇಜ್ ಕೂಡ ಬಂತು. ಸೊ ಲೈವ್ನಲ್ಲಿ ಕೂಡ ತೋರಿಸ್ತಾ ಇದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಸೊ ಇಲ್ಲಿ ಮೆಸೇಜ್ ಕೂಡ ಬಂತು. ಈಗ ಏನು ಮಾಡೋದಂದ್ರೆ ಫಸ್ಟ್ ಆಪ್ಷನಲ್ಲಿ ಅಸೆಂಟ್ ಅಂತ ಆಪ್ಷನ್ ಇದೆ, ಇದ್ರ ಗೆ ಕ್ಲಿಕ್ ಕೊಡೋಣ. ಸ್ವಲ್ಪ ವೇಟ್ ಮಾಡಿ ಗೈಸ್, ಇಲ್ಲಿ ಅಮೌಂಟ್ ಅನ್ನೋದು ಆ್ಯಡ್ ಆಗುತ್ತೆ. ಸೊ ಬೂಮ್ ಗೈಸ್ ಇಲ್ಲಿ ನೋಡ್ತಾ ಇರ್ಬೋದು $41 ಅಂತ ಆ್ಯಡ್ ಆಯಿತು. ಇಲ್ಲಿ ತಳಗಡೆ ನೋಡಿ, ಇಲ್ಲಿ ತಳಗಡೆ $41 ನಂತರ 21 ಇಟ್ಟು ಈಗ ಪ್ಲಸ್ 20 ಆಯಿತು, $41 ಆಯಿತು ಟೋಟಲಾಗಿ ಓಕೆನಾ. ಸೊ ಗೈಸ್ ಏನು ಮಾಡಿ ಅಂದರೆ ನೀವು ಸಿಂಪಲಾಗಿ ಏನು ಮಾಡಿ ಅಂದರೆ ಈಗ ಮೊದಲಿಗೆ ನಿಮ್ಮ ಒಂದು ವಿತ್ಡ್ರಾಲ್ ಅನ್ನೋದು ಮಾಡಿ, ಈಗ ಆನ್ ದಿ ಸ್ಪಾಟ್ ವಿತ್ಡ್ರಾಲ್ ಅನ್ನೋದು ಮಾಡಿ. ಅಂದರೆ $21 ಅಲ್ಲ, ಈಗ ಬಂದಿದ್ದು $20 ಅಲ್ಲ, ನೀವು ಆ್ಯಡ್ ಮಾಡಿದ್ದು $21. ಅದು ಯಾವ ರೀತಿ ಮಾಡೋದು ಅಂದರೆ ಇಲ್ಲಿ ವಿತ್ಡ್ರಾಲ್ ಅಂತ ಒಂದು ಆಪ್ಷನ್ ನೀವು ನೋಡ್ತಾ ಇರ್ಬೋದು, ಇಲ್ಲಿ ತೋರಿಸ್ತೀನಿ ನಿಮಗೆ. ಇಲ್ಲಿ ವಿತ್ಡ್ರಾಲ್ ಅಂತ ಒಂದು ಆಪ್ಷನ್ ಇದೆ ಅಲ್ವಾ. ಸೊ ವಿತ್ಡ್ರಾಲ್ ಮೇಲೆ ಕ್ಲಿಕ್ ಕೊಡಿ. ವಿತ್ಡ್ರಾಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ಇಲ್ಲಿ ಈ ರೀತಿ ಸೆಟಪ್ ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ಡೋಂಟ್ ವರಿ ಗೈಸ್, ನಾನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ತೀನಿ. ಸ್ವಲ್ಪ ಇಲ್ಲಿ ಅಥೆಂಟಿಕೇಷನ್ ಎಲ್ಲ ಸೆಟಪ್ ಮಾಡ್ಕೋಬೇಕಾಗುತ್ತೆ, ಅದನ್ನೆಲ್ಲ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿ ನಿಮಗೆ ಹೇಳ್ತೀನಿ. ಯಾರು ಕಂಪ್ಯೂಸ್ ಹಾಕೋಬೇಡಿ. ಸೊ ಈ ರೀತಿ ಕ್ಯಾಪ್ಚಾ ಅನ್ನೋದು ಪಿಲ್ ಮಾಡಿ ಗೈಸ್. ಕ್ಯಾಪ್ಚಾ ಪಿಲ್ ಮಾಡ್ಕೊಂಡ ತಕ್ಷಣ ನಿಮ್ಮ ಒಂದು ಮೇಲಿಗೆ ಅನ್ನೋದು ಒಂದು OTP ಸೆಂಡ್ ಮಾಡಿರ್ತಾರೆ. ಆ OTP ಅನ್ನೋದು ಇಲ್ಲಿ ಎಂಟರ್ ಮಾಡ್ಕೋಬೇಕಾಗುತ್ತೆ ಓಕೆನಾ. ಸೊ ಅಥೆಂಟಿಕೇಷನ್ ಅಂತ ಇಲ್ಲಿ OTP ಕೂಡ ಬಂದಿದೆ. ಸೊ ಇದನ್ನು ಎಂಟರ್ ಮಾಡಿ. ನಾನು ಈಗ ಎಂಟರ್ ಮಾಡ್ಕೊಂಡು ಬರ್ತೀನಿ. ಸೊ ಎಲ್ಲರೂ ಇದೇ ರೀತಿ ಎಂಟರ್ ಮಾಡಿ, ಇದೇ ರೀತಿ ಸ್ಟೆಪ್ಸ್ ಅನ್ನೋದು ಫಾಲೋ ಮಾಡಿ, ಎಲ್ಲರಿಗೂ ಕೂಡ ಇದೇ ರೀತಿ ಅರ್ನಿಂಗ್ ಆಗುತ್ತೆ. ಈಗ ಎಲ್ಲರೂ ಕೂಡ ಇದೇ ರೀತಿ ಮಾಡಿರಿ ಅಂದರೆ ಸೊ ಎಲ್ಲರಿಗೂ ಕೂಡ ಇದೇ ರೀತಿ ಅರ್ನಿಂಗ್ ಆಗುತ್ತೆ. ಸೊ ಎಲ್ಲರೂ ಕೂಡ $20 ಅಂತ ಇನ್ವೆಸ್ಟ್ಮೆಂಟ್ ಮಾಡಿದರೆ ಸಾಕು, ನಿಮಗೆ ಪ್ರತಿಯೊಬ್ಬರಿಗೆ ಆಗುತ್ತೆ ಓಕೆನಾ. ಸೊ ಇದೇ ರೀತಿ ಎಲ್ಲರೂ ಮಾಡಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನಾನು ಈಗ ಎಂಟರ್ ಕೂಡ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಗೈಸ್ ಮಸ್ಟ್ ಬಂದುಬಿಟ್ಟು ಇಲ್ಲಿ ವಾಚ್ ಮಾಡಿ, ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ನೀವು ಏನು ಮಾಡಿ ಅಂದರೆ ಪ್ಲೇಸ್ಟೋರ್ಗೆ ಹೋಗಿ ಗೂಗಲ್ ಅಥೆಂಟಿಕೇಷನ್ ಅಂತ ಸರ್ಚ್ ಮಾಡಿ, ಒಂದು ಅಪ್ಲಿಕೇಶನ್ ಬರುತ್ತೆ, ಅದನ್ನ ಇನ್ಸ್ಟಾಲ್ ಮಾಡಿ. ಡೋಂಟ್ ವರಿ ಗೈಸ್, ಜಸ್ಟ್ ಒಂದು 2 MB ಎಷ್ಟು ಅಷ್ಟೇ ಇದೆ. ಅದು ಗೂಗಲ್ ಅಥೆಂಟಿಕೇಷನ್ ಅಂತ ಸರ್ಚ್ ಮಾಡಿದ ತಕ್ಷಣ ನಿಮಗೆ ಒಂದು ಬರುತ್ತೆ. ಸೊ ಅದನ್ನು ನೀವು ಇದನ್ನು ಮಾಡಿ, ಯಾವುದೇ ಒಂದು ಕಂಪ್ಯೂಸ್ ಹಾಕೋಬೇಡಿ. ಸೊ ಇಲ್ಲಿ ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ಯಾವುದೇ ಒಂದು ಅಥೆಂಟಿಕೇಷನ್ ಅಂತ ಇದೆ. ಸೊ ಇಲ್ಲಿ ಜಸ್ಟ್ KB ಇದೆ, MB ಕೂಡ ಇಲ್ಲ ಇದು ಅನಿಸುತ್ತೆ, KB ಇದೆ ಅನಿಸುತ್ತೆ. ಸೊ ಇದನ್ನ ಇನ್ಸ್ಟಾಲ್ ಅನ್ನೋದು ಮಾಡಿ. ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ಕೊಂಡು ಏನು ಮಾಡ್ಬೇಕಂತ ಪ್ರತಿಯೊಂದು ತಿಳಿಸ್ತೀನಿ. ಸೊ ನಿಮಗೆ ಇಲ್ಲಿ ಮೇಲ್ಗಡೆ ಕಾಣಿಸ್ತಾ ಇರುತ್ತೆ, ಇವು ಏನು ಆಪ್ಷನ್ಸ್ ನಿಮಗೆ ತೋರಿಸ್ತೀನಿ. ಸೊ ಸ್ಕ್ಯಾನ್ QR ಕೋಡ್ ಕೀ ಅಂತ ಇಲ್ಲಿ ಮೇಲ್ಗಡೆ ತೋರಿಸ್ತಾ ಇರುತ್ತೆ, ಅದನ್ನ ಅದ್ರ ಮೇಲೆ ಕ್ಲಿಕ್ ಕೊಡಿ. ಅಂದರೆ ಸೆಕೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಕೊಡಿ. ಸೊ ನೋಡ್ತಾ ಇರ್ಬೋದು ಎಂಟರ್ ಸೆಟಪ್ ಕೀ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನಂದರೆ ಬ್ಯಾಕ್ ಅಂದರೆ ಸೊ ನಿಮ್ಮ ಒಂದು ಅಪ್ಲಿಕೇಶನ್ಗೆ ಬ್ಯಾಕ್ ಬನ್ನಿ. ಅಂದರೆ ಬೈಬಿಟ್ ಅಪ್ಲಿಕೇಶನ್ಗೆ ಇಲ್ಲಿ ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಕೊಡಿ. ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ಇಲ್ಲೊಂದು ಏನು ಕೀ ಕೋಡ್ ಇದೆ ಅಲ್ವಾ, ಸೊ ಇದನ್ನ ಕಾಪಿ ಅಂತ ಒಂದು ಆಪ್ಷನ್ ಇದೆ ಇದ್ರ ಮೇಲೆ. ಸೊ ಇಲ್ಲಿ ಕಾಪಿ ಮಾಡಿ. ಸೊ ಶೋ ಮಾಡಿಸ್ತೀನಿ. ಸೊ ಇಲ್ಲಿ ಕಾಪಿ ಅಂತ ಒಂದು ಆಪ್ಷನ್ ಇದೆ, ಕಾಪಿ ಮಾಡಿ. ಕಾಪಿ ಮಾಡ್ಕೊಂಡ ತಕ್ಷಣ ಏನು ಮಾಡಿ ಅಂದರೆ ಈ ಅಥೆಂಟಿಕೇಷನ್ ಅಪ್ಲಿಕೇಶನ್ಗೆ ಬನ್ನಿ. ಅಪ್ಲಿಕೇಶನ್ಗೆ ಬಂದುಬಿಟ್ಟು ಇಲ್ಲಿ ಯುವರ್ ಕೀ ಅಂತ ಒಂದು ಆಪ್ಷನ್ ಇದೆ. ಸೊ ಇದು ಐ ಥಿಂಕ್ ಗೈಸ್ ಇಲ್ಲಿ ನಿಮಗೆ ಒಂದು ಸ್ಕ್ರೀನ್ ರೆಕಾರ್ಡ್ ಆಗಲ್ಲ ಅನ್ಕೋತೀನಿ. ಸೊ ಅದಕ್ಕೆ ಇಲ್ಲಿ ಏನು ಮಾಡೋದಂದರೆ ಸೊ ಇಲ್ಲಿ ಸೆಕೆಂಡ್ ಆಪ್ಷನ್ ಯುವರ್ ಕೀ ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ನಾನು ಕೇರ್ಫುಲ್ಲಾಗಿ ಕೇಳಿಸೋದು ಬಿಡಿ. ಅದ್ರ ಮೇಲೆ ಕ್ಲಿಕ್ ಕೊಟ್ಟು ಇದನ್ನು ಪೇಸ್ಟ್ ಮಾಡಿ. ಪೇಸ್ಟ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಮೇಲ್ಗಡೆ ಅಕೌಂಟ್ ನೇಮ್ ಕೇಳುತ್ತೆ, ಬೈಬಿಟ್ ಅಂತ ಹಾಕಿ ಓಕೆನಾ. ಬೈಬಿಟ್ ಅಂತ ಹಾಕಿ ಇಲ್ಲಿ ಆ್ಯಡ್ ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ಕೇಳಿ, ಯಾಕಂದರೆ ಇದು ಸ್ಕ್ರೀನ್ ರೆಕಾರ್ಡಲ್ಲಿ ಸಪೋರ್ಟ್ ಇಲ್ಲ ಅದಕ್ಕೆ. ಸೊ ಆ್ಯಡ್ ಅಂತ ಒಂದು ಆಪ್ಷನ್ ಬರುತ್ತೆ, ಆ್ಯಡ್ ಮಾಡಿ. ಆ್ಯಡ್ ಮಾಡ್ಕೊಂಡ ತಕ್ಷಣ ಸೊ ಇಲ್ಲೊಂದು ಕೋಡ್ ಅನ್ನೋದು ಜನರೇಟ್ ಆಗುತ್ತೆ, ಅಂದರೆ OTP ಥರ. ಸೊ ಆ ಥರ ಅಲ್ಲೇ ಪಕ್ಕದಲ್ಲಿ ಏನಾಗುತ್ತೆ ಅಂದರೆ ನನಗೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಲ್ವ, ಸೊ ಅಲ್ಲೇ ಪಕ್ಕದಲ್ಲಿ ಒಂದು ಟೈಮಿಂಗ್ ಅನ್ನೋದು ಓಡ್ತಾ ಇರುತ್ತೆ. ಆ ಟೈಮಿಂಗ್ ಕ್ಲೋಸ್ ಆಗುವವರೆಗೆ ಆ ಕೋಡ್ ಅನ್ನೋದು ಹಾಕಬೇಕಾಗುತ್ತೆ. ಸೊ ಈಗ ಟೈಮಿಂಗ್ ಅನ್ನೋದು ನಾನೀಗ ಏನು ಮಾಡ್ತೀನಿ ಅಂದರೆ ಟೈಮಿಂಗ್ ಸ್ವಲ್ಪ ಇದನ್ನಾಗಿದೆ, ಅಂದರೆ ಈಗ ಕ್ಲೋಸ್ ಆಗಕ್ಕೆ ಬಂದಿದೆ. ಸೊ ನಾನು ಈಗ ಸ್ಟಾರ್ಟ್ ಆಯ್ತು ಅಂದರೆ ಸೊ ಆ ಕೋಡ್ ಅನ್ನೋದು ಕಾಪಿ ಮಾಡ್ಕೋತೀನಿ. ಒಂದು 15 ಅಥವಾ 20 ಸೆಕೆಂಡ್ ಮಾತ್ರ ಇರುತ್ತೆ. ಸೊ ಈಗ ಎಂಡ್ ಆಗೋಕ್ಕೆ ಬಂದಿದೆ ಓಕೆನಾ. ಸೊ ಈ ರೀತಿ ಮಾಡಿ, ಇದು ಸ್ಕ್ರೀನ್ ರೆಕಾರ್ಡ್ ಸಪೋರ್ಟ್ ಇಲ್ಲ. ಸೊ ಈಗ
ಹೊಸ ಕೋಡ್ ಬಂತು. ಇದನ್ನು ನಾನು ಜಸ್ಟ್ ಅದ್ರ ಮೇಲೆ ಪ್ರೆಸ್ ಮಾಡಿ ಕಾಪಿ ಮಾಡ್ಕೊತೀನಿ. ಲಾಂಗ್ ಪ್ರೆಸ್ ಮಾಡಿದ್ರೆ ಕಾಪಿ ಆಗುತ್ತೆ. ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಕೊಡ್ತೀನಿ. ಸೊ ಇಲ್ಲಿ ಅಥೆಂಟಿಕೇಷನ್ ಕೋಡ್ ಅನ್ನೋದು ಪೇಸ್ಟ್ ಮಾಡ್ತೀನಿ ಗೈಸ್. ಸೊ ಈಗ ಗೈಸ್ ಇಲ್ಲಿ ನೋಡ್ತಾ ಇರ್ಬೋದು ಮೇಲ್ಗಡೆ ಕೂಡ ಬಂತು ಸಕ್ಸಸ್ಫುಲಿ ಅಥೆಂಟಿಕೇಷನ್ ಅಂತ. ಸೊ ಈಗ ಮತ್ತೆ ಏನು ಮಾಡಿ ಅಂದರೆ ಸೊ ಇದ್ರ ಮೇಲೆ ಕ್ಲಿಕ್ ಕೊಡಿ. ವಿತ್ಡ್ರಾಲ್ ಮೇಲೆ ಬ್ಯಾಕ್ ಒಂದ್ಸಲ ಬ್ಯಾಕ್ ಬಂದು ವಿತ್ಡ್ರಾಲ್ ನೋಡಿ. ಈಗ ಸೊ ನೀವು ಯಾವ ಕಾಯಿನಿಗೆ ಇದು ಮಾಡ್ತೀರಾ ಅದು ಮಾಡಿ. ಸೊ ನನ್ನ ಹತ್ರ ಈಗ ಯಾವುದಿದೆ ಅಂದರೆ LTC ಇದೆ, ಸಾರಿ LTC ಕಾಯಿನ್ಸ್ ಇದ್ದಾವೆ. ಸೊ LTC ಮೇಲೆ ಕ್ಲಿಕ್ ಕೊಡ್ತೀನಿ. ಕ್ಲಿಕ್ ಕೊಟ್ಕೊಂಡ್ಬಿಟ್ಟು ಏನು ಮಾಡ್ತೀನಿ ಅಂದರೆ ಸೊ ನನ್ನ ಹತ್ರ LTC ಇದಾವಲ್ವಾ, ಸೊ ಇಷ್ಟು LTC ಇದ್ದಾವೆ, ಟ್ಯಾಕ್ಸು ಕೂಡ ಕಡಿಮೆ ಆಗುತ್ತೆ. ಸೊ ಇಲ್ಲಿ ಆಲ್ ಅಮೌಂಟ್ ಮೇಲೆ ಕ್ಲಿಕ್ ಕೊಡೋಣ. ಸೊ ನನಗೆ LTC ಅಮೌಂಟ್ ಎಷ್ಟಿದ್ದಾವೆ ಸೊ ಅಷ್ಟೊಂದು ನೀವು ಅದ್ರ ಮೇಲೆ ಕ್ಲಿಕ್ ಕೊಡಿ. ಅದ್ರ ಮೇಲೆ ಕ್ಲಿಕ್ ಕೊಟ್ಟ ತಕ್ಷಣ ಏನು ಮಾಡಬೇಕಂದ್ರೆ ಗೈಸ್ ನೋಡಿ ಆಲ್ ಅಮೌಂಟ್ ಮೇಲೆ ಕ್ಲಿಕ್ ಕೊಡಿ. ಸೊ ನನ್ನ ಹತ್ರ ಈಗ ಇಲ್ಲ. ಸೊ ನಾನು ಅದು ಹೇಳ್ತೀನಿ ನಿಮಗೆ ಯಾವ ರೀತಿ ಪಡ್ಕೋದಂತ. ಸೊ ಇಲ್ಲಿ ಸೆಲೆಕ್ಟ್ ಅಡ್ರೆಸ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಕೊಡಿ. ಇದ್ರ ಮೇಲೆ ಕ್ಲಿಕ್ ಕೊಟ್ಟ ತಕ್ಷಣ ಆ್ಯಡ್ ಅಡ್ರೆಸ್ ಅಂತ ಒಂದು ಆಪ್ಷನ್ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಕೊಡಿ. ಸೊ ಇಲ್ಲಿ ಮೇಲ್ಗಡೆ ಲೈಟ್ ಕಾಯಿನ್ ಅಂತ ಇರುತ್ತೆ. ಸೊ ನಾನು ನಿಮಗೆ ಸಿಂಪಲಾಗಿ ತಿಳಿಸ್ತೀನಿ. ನೀವು ವಿತ್ಡ್ರಾಲ್ ಮಾಡ್ಕೊಳ್ಳೋಕ್ಕೆ ಕಾಯಿನ್ DCX ಅಪ್ಲಿಕೇಶನ್ ನಾನು ನಿಮಗೆ ರೆಕಮೆಂಡ್ ಮಾಡಿದ್ದೀನಲ್ವಾ, ಅಂದರೆ ನೀವು ವಿತ್ಡ್ರಾಲ್ಗೆ. ಸೊ ಅದನ್ನು ಕೂಡ ನಾನು ನಿಮಗೆ ತಿಳಿಸ್ತೀನಿ ಯಾವ ರೀತಿ ಅಂತ. ಸೊ ಸ್ಟಾಪ್ ಕಂಪ್ಲೀಟಾಗಿ ವಾಚ್ ಮಾಡಿ. ಸೊ ನಾನು ನಿಮಗೆ ಕಾಯಿನ್ DCXನಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಈಗ ನನ್ನ ಒಂದು ಇನ್ನೊಂದು ಮೊಬೈಲ್ನಲ್ಲಿ ನಾನು ನಿಮಗೆ ತಿಳಿಸ್ತೀನಿ, ಯಾರೋ ಡೌಂಟ್ ವರಿ ಗೈಸ್. ಸೊ ಈಗ ನನ್ನ ಒಂದು ಇನ್ನೊಂದು ಮೊಬೈಲ್ನಲ್ಲಿ ನಾನು ನಿಮಗೆ ಕಾಯಿನ್ ಅಪ್ಲಿಕೇಶನ್ ಇದೆ, ಸೊ ಕಾಯಿನ್ DCX. ಸೊ ನಾನು ನಿಮಗೆ ಸಿಂಪಲಾಗಿ ತಿಳಿಸ್ತೀನಿ. ಈಗ ಕಾಯಿನ್ DCX ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಕೊಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಯಾವ ರೀತಿ ಅಂತ ತಿಳಿಸ್ತೀನಿ, ಓಕೆನಾ. ಸೊ ಈಗ ಓಪನ್ ಆಗ್ತಾಯಿದೆ ಕಾಯಿನ್ DCX. ಸೊ ಇಲ್ಲಿ ನೀವು ವಿತ್ಡ್ರಾಲ್ ಮಾಡ್ಕೋಬೇಕಾದ್ರೆ ಸೊ ಇಲ್ಲಿ ಕೆಳಗಡೆ ನೀವು ನೋಡ್ತಾ ಇರ್ಬೋದು ಮೈ ಇನ್ವೆಸ್ಟ್ಮೆಂಟ್ ಅಂತ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಕೊಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ LTC ಅಂತ ಸರ್ಚ್ ಮಾಡಿ. ಯಾರು ಕನ್ಫ್ಯೂಸ್ ಹಾಕೋಬೇಡಿ, ಇಲ್ಲಿ LTC ಅಂತ ಸರ್ಚ್ ಮಾಡಿ. LTC ಅಂತ ಲೈಟ್ ಕಾಯಿನ್ ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು ಈ ಲೈಟ್ ಕಾಯಿನ್ ಮೇಲೆ ಕ್ಲಿಕ್ ಕೊಡಿ ಗೈಸ್. ಸ್ವಲ್ಪ ಇಲ್ಲಿ ಲೈಟ್ ಕಾಯಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ಇಲ್ಲಿ ಕೆಳಗಡೆ ಸೆಂಡ್ ಆರ್ ರಿಶ್ಯೂ ಅಂತ ಆಪ್ಷನ್ ಬರುತ್ತೆ. ಸೊ ನೀವು ಅಂದರೆ ಡೆಪಾಸಿಟ್ ಮಾಡಬೇಕಾದ್ರೆ ಸೆಂಡ್ ಮೇಲೆ ಕ್ಲಿಕ್ ಕೊಟ್ಟು ಡೆಪಾಸಿಟ್ ಮಾಡ್ಕೋಬೋದು. ಅದೇ ರೀತಿ ಇಲ್ಲಿ ರಿಶ್ಯೂ ಮಾಡ್ಕೋಬೇಕಂದ್ರೆ ಇಲ್ಲಿ ವಿತ್ಡ್ರಾಲ್ ಅಂದರೆ ಇಲ್ಲಿ ರಿಶ್ಯೂ ಅಂದರೆ ಇಲ್ಲಿ ರಿಶ್ಯೂ ಆಗುತ್ತೆ ವಿತ್ಡ್ರಾಲ್ ಮಾಡ್ಕೋಬೇಕಾದ್ರೆ. ಸೊ ಇಲ್ಲಿ ರಿಶ್ಯೂ ಅಂತ ಒಂದು ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಕೊಡಿ. ಸೊ ಇಲ್ಲಿ ಇದನ್ನಂತ ಒಂದು ಆಪ್ಷನ್ ಬರುತ್ತೆ ಅಂಡರ್ಸ್ಟ್ಯಾಂಡು. ಸೊ ಇಲ್ಲಿ ಒಂದು ಅಡ್ರೆಸ್ ಕೂಡ ನೀವು ನೋಡ್ಕೋಬೋದು. ಸೊ ಇಲ್ಲಿ ಸ್ಕ್ರೀನ್ ರೆಕಾರ್ಡಲ್ಲಿ ಕೂಡ ಕ್ಯಾಪ್ಚರ್ ಮಾಡೋಕ್ಕೆ ನೋಡ್ಕೊತೀನಿ. ಸೊ ಇಲ್ಲಿ ಒಂದು ಅಡ್ರೆಸ್ ಕೂಡ ಕಾಣಿಸ್ತಾ ಇರ್ಬೋದು ನಿಮಗೆ. ಸೊ ಅಡ್ರೆಸ್ ಅನ್ನೋದು ಕಾಪಿ ಮಾಡಿ ಜಸ್ಟ್ ಅಡ್ರೆಸ್ ಮೇಲೆ ಕ್ಲಿಕ್ ಕೊಟ್ಟು ಕಾಪಿ ಮಾಡಿ. ಸೊ ನೀವು ಕಾಪಿ ಮಾಡ್ಕೊಂಡ್ಬಿಟ್ಟು ಏನು ಮಾಡಿ ಅಂದರೆ ಸೀದಾ ಬಂದುಬಿಟ್ಟು ನಿಮ್ಮ ಒಂದು ಅಪ್ಲಿಕೇಶನ್ ಅಂದರೆ ಬೈಬಿಟ್ ಅಪ್ಲಿಕೇಶನಲ್ಲಿ ಇಲ್ಲಿ ಬಂದುಬಿಟ್ಟು ಇಲ್ಲಿ ಅಡ್ರೆಸ್ ಅನ್ನೋದು ಪೇಸ್ಟ್ ಮಾಡಿ. ಸೊ ನಾನು 2 ಮೊಬೈಲ್ನಲ್ಲಿ ಮಾಡ್ತಿದ್ರು ಅಂತ ಸ್ವಲ್ಪ ನನಗೆ ಕನ್ಫ್ಯೂಸ್ ಆಗುತ್ತೆ. ಸೊ ನಾನು ನಿಮಗೆ ತಿಳಿಸ್ತೀನಿ ಮತ್ತೇನು ಮಾಡ್ತೀನಿ ಅಂದರೆ ಸೊ ಬ್ಯಾಕ್ ಬಂತು. ಸೊ ಅದಕ್ಕೆ ಇಲ್ಲಿ ಅಸಿಸ್ಟೆಂಟ್ ಅಪ್ಲಿಕೇಶನ್ಗೆ ಹೋಗಿಬಿಟ್ಟು ಇಲ್ಲಿ ವಿತ್ಡ್ರಾಲ್ ಮೇಲೆ ಕ್ಲಿಕ್ ಕೊಟ್ಟು LTC ಅಂತ ಸರ್ಚ್ ಮಾಡ್ತೀನಿ. ಸೊ ನಿಮಗೆ ಏನೋ ಕನ್ಫ್ಯೂಸ್ ಆದರೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡಿ. ಸೊ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಪ್ರತಿಯೊಂದು ತಿಳಿಸ್ತೀನಿ. ಇಲ್ಲಿ ಅಮೌಂಟ್ ಅನ್ನೋದು ಹಾಕೊಂಡ್ಬಿಟ್ಟು ಇಲ್ಲಿ ಅಡ್ರೆಸ್ ಮೇಲೆ ಕ್ಲಿಕ್ ಕೊಟ್ಟು ಆ್ಯಡ್ ಅಡ್ರೆಸ್ ಮೇಲೆ ಕ್ಲಿಕ್ ಕೊಟ್ಟು ಸೊ ಇಲ್ಲಿ ಅಡ್ರೆಸ್ ಅನ್ನೋದು ಆ್ಯಡ್ ಮಾಡ್ತೀನಿ, ಓಕೆನಾ. ಸೊ ಇಲ್ಲಿ ಪ್ರೆಸ್ ಮಾಡಿ ಕಾಪಿ ಮಾಡ್ಕೊಂಡು ಇದು ಪ್ರೆಸ್ ಮಾಡಿ ಅಂದರೆ ಅಡ್ರೆಸ್ ನೇಮ್ ಮಾಡೋದು ಎಂಟರ್ ಮಾಡಿ. ಅಂದರೆ ಲೈಟ್ ಕಾಯಿನ್ ಇದು ಆಟೋಮೆಟಿಕ್ ತೊಗೊಂಡಿರುತ್ತೆ. ಇಲ್ಲಿ ಕನ್ಫರ್ಮ್ ಕ್ಲಿಕ್ ಕೊಟ್ಟ ತಕ್ಷಣ ನಿಮಗೆ ವಿತ್ಡ್ರಾಲ್ ಅನ್ನೋದು ರಿಶ್ಯೂ ಆಗುತ್ತೆ. ಸೊ ವಿತಿನ್ ಅಂದರೆ ಒಂದು 10 ಮಿನಿಟ್ನಲ್ಲಿ ಕೂಡ ರಿಶ್ಯೂ ಆಗುತ್ತೆ, ಯಾಕೆಂದರೆ ಬೇಗನೆ ರಿಶ್ಯೂ ಆಗುತ್ತೆ. ಸ್ವಲ್ಪ ಇಲ್ಲಿ ಇದನ್ನು ಇರೋದ್ರಿಂದ ರಿಶ್ಯೂ ಆಗುತ್ತೆ. ಸೊ ಗೈಸ್ ಇನ್ನು ಅದು ವಿತ್ಡ್ರಾಲ್ ಮಾಡ್ಕೊಂಡ ತಕ್ಷಣ ಸೊ ಲೈಟ್ ಕಾಯಿನಲ್ಲಿ ನೀವು ವಿತ್ಡ್ರಾಲ್ ಮಾಡ್ಕೋತೀರಾ. ವಿತ್ಡ್ರಾಲ್ ಮಾಡ್ಕೊಂಡ ತಕ್ಷಣ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಗೈಸ್ ಸೊ ನಿಮಗೆ ನೆಕ್ಸ್ಟ್ ಏನು ಮಾಡ್ಬೇಕಂತ ತಿಳಿಸ್ತೀನಿ. ಸೊ ಈಗ ನಿಮಗೆ $20 ಸಿಕ್ಕಿರುತ್ತೆ, ಯಾವುದಂದ್ರೆ ಸೈನ್ ಅಪ್ ಬೋನಸ್ನಲ್ಲಿ $20. ಸೊ ಅವನು ಯಾವ ರೀತಿ ನಾವು ವಿತ್ಡ್ರಾಲ್ಗೆ ಕನ್ವರ್ಟ್ ಮಾಡ್ಕೋಬೇಕಂದ್ರೆ ಈಗ ಮಿಡಲ್ ಆಪ್ಷನ್ ಇದೆ ನೋಡ್ತಾ ಇರಬಹುದು. ಈ ಮಿಡಲ್ ಆಪ್ಷನ್ ಮೇಲೆ ಕ್ಲಿಕ್ ಕೊಡಿ. ಸೊ ಇಲ್ಲಿ ಒಂದು ಮಿಡಲ್ ಆಪ್ಷನ್ ಇದೆ, ಈ ಮಿಡಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ಓಪನ್ USDT ಅಂತ ನೀವು ನೋಡ್ಕೋಬೋದು. ಈಗ ಏನು ಮಾಡಿ ಅಂದರೆ ಸೊ ಇದನ್ನು ಫುಲ್ಲಿಗೆ ಇದನ್ನು 50%ಗೆ 50%ಗೆ ತಂದಿಡಿ. ಇದು ಇಲ್ಲಿ ನೋಡ್ತಾ ಇರ್ಬೋದು 50% ಮಿಡಲ್ ತಂದಿಡಿ. ಸೊ ಈ ಲಿಮಿಟ್ಸ್ ಮೇಲೆ ಕ್ಲಿಕ್ ಕೊಟ್ಕೊಂಡು ಮಾರ್ಕೆಟ್ ಮೇಲೆ ಕ್ಲಿಕ್ ಕೊಡಿ ಗೈಸ್. ನೋಡಿ ಇಲ್ಲಿ ಮಸ್ಟ್ ಬಂದುಬಿಟ್ಟು ಇಲ್ಲಿ ಕ್ರಾಸ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಕೊಟ್ಕೊಂಡ್ಬಿಟ್ಟು ಏನು ಮಾಡಿ ಅಂದರೆ 10 ಇರುತ್ತೆ, ಮಸ್ಟ್ ಬಂದುಬಿಟ್ಟು 50ಗೆ ಸೆಲೆಕ್ಟ್ ಮಾಡಿ, ಓಕೆನಾ. ಸೊ ಇನ್ನು ಮಸ್ಟ್ ಬಂದುಬಿಟ್ಟು 15 ಸೆಲೆಕ್ಟ್ ಮಾಡ್ಕೊಂಡು ಸೇವ್ ಮೇಲೆ ಕ್ಲಿಕ್ ಕೊಡಿ. ಸೊ ಈ ರೀತಿ ಏನಾದರೂ ಪರ್ಮಿಷನ್ ಕೇಳಿ ಓಕೆ ಮೇಲೆ ಕ್ಲಿಕ್ ಕೊಟ್ಟು ಸೇವ್ ಮೇಲೆ ಕ್ಲಿಕ್ ಕೊಡಿ. ಸೊ ಇದು LTC ಅಂತ ಇರುತ್ತೆ. ಸೊ ಇಲ್ಲಿ ಓಪನ್ ಲಾಂಗ್ ಕ್ಲಿಕ್ ಕೊಡಬೇಕಾಗುತ್ತೆ. ಮತ್ತು ಅದೇ ರೀತಿ ಒಂದ್ಸಲ ಓಪನ್ ಶಾಟ್. ಇಲ್ಲಿ ಕಂಪ್ಯೂಸ್ ಆಗಬೇಡಿ. ಸೊ ಮೊದಲಿಗೆ ನಿಮ್ಮ ಅಮೌಂಟ್ ಅನ್ನೋದು ವಿತ್ಡ್ರಾಲ್ ಮಾಡ್ಕೊಂಡು ಇದಕ್ಕೆ ಕೈ ಹಾಕಿ, ಯಾಕೆಂದರೆ ಸೊ ನೀವು ಕಂಪ್ಯೂಸ್ ಹಾಕೊಂಡ್ಬಿಟ್ಟು ಅಮೌಂಟ್ ಲಾಸ್ ಮಾಡ್ಕೋತೀರಾ, ಅದಕ್ಕೆ ಇದಕ್ಕೆ ಕೈ ಹಾಕಿ, ಓಕೆನಾ. ಸೊ ನೀವು ಅಮೌಂಟ್ ಅನ್ನೋದು ಯಾವುದರಲ್ಲಿ ಇರಬೇಕಂದ್ರೆ ಒಂದು ನಿಮಿಷ ನಿಮಗೆ ಹೇಳ್ತೀನಿ. ಸೊ ನಿಮ್ಮ ಅಮೌಂಟ್ ಅನ್ನೋದು USDTಯಲ್ಲಿ ಇದ್ದಾವೆ, USDTಯಲ್ಲಿ ಇರುತ್ತೆ, ನೋಡ್ತಾ ಇರ್ಬೋದು ನಿಮಗೆ USDT ಅಂತ ಇದೆ. ಸೊ ಈಗ ಓಪನ್ ಲಾಂಗ್ ಮೇಲೆ ಕ್ಲಿಕ್ ಕೊಡಿ. ಈಗ ಓಪನ್ ಲಾಂಗ್ ಮೇಲೆ ಕ್ಲಿಕ್ ಕೊಡಿ. ಸೊ ಇಲ್ಲಿ ಕ್ವಾಲಿಟಿ ನಾನು ಕ್ವಾಲಿಟಿ ಸೆಲೆಕ್ಟ್ ಮಾಡಿಲ್ಲ. ಸೊ ಈಗ 50% ಕ್ವಾಲಿಟಿಗೆ ಸೆಲೆಕ್ಟ್ ಮಾಡ್ಕೊಂಡು ಸೊ ಇಲ್ಲಿ ಮಾರ್ಕೆಟ್ನಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಓಪನ್ ಲಾಂಗ್ ಮೇಲೆ ಒಂದು ಟೈಮ್ ಕ್ಲಿಕ್ ಕೊಡಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ I not ಅಂತ ಒಂದು ಆಪ್ಷನ್ ಇರಬೇಡಿ, I not ಅಂತ. ಸೊ ಇದ್ರ ಮೇಲೆ ಕ್ಲಿಕ್ ಕೊಟ್ಕೊಂಡು ಕನ್ಫರ್ಮ್ ಮೇಲೆ ಕ್ಲಿಕ್ ಕೊಡಿ.
ಸೊ ಗೈಸ್ ಅದು ಸಕ್ಸಸ್ಫುಲ್ ಆಗಿ ಆಯಿತು. ಸೊ ಈಗ ಓಪನ್ ದ ಲಾಂಗ್ ಮೇಲೆ ಈಗ 100%ಗೆ ಸೆಲೆಕ್ಟ್ ಮಾಡ್ಕೊಂಡು ಓಪನ್ ದ ಲಾಂಗ್ ಶಾರ್ಟ್ ಅಂತ ಇದೆ, ಶಾರ್ಟ್ ಮೇಲೆ ಕ್ಲಿಕ್ ಕೊಟ್ಟ ತಕ್ಷಣ ಅದು ಕೂಡ ಆಗುತ್ತೆ. ಸೊ ಇದು ಆಗುತ್ತೆ. ಸೊ ಈಗ ನಾವು 2 ಟ್ರೇಡ್ಗೆ ಬೆಟ್ ಮಾಡಿದ್ದೀವಿ. ಸೊ 1 ಟ್ರೇಡ್ಗೆ ಬೆಟ್ ಮಾಡಿದ್ರೆ ಇಂಟು 2 ಆಗುತ್ತೆ. ಸೊ ನಾವು $10 ಅಂತ ಬೆಟ್ ಮಾಡಿದ್ದೀವಿ. ಸೊ ಈಗ $20 ಇತ್ತು, ಈ ಹಾಫಿಗೆ ಬೆಟ್ ಮಾಡಿದ್ರೆ $10. ಸೊ ನಿಮಗೆ ಹತ್ರ $10 ಮಾತ್ರ ಉಳಿತೆ. ಫುಲ್ಲಿಗೆ ಬೆಟ್ ಮಾಡಿದ್ರೆ ಅದು $10 ಬೆಟ್ ಆಗುತ್ತೆ. $10 ಅಂತ ಬೆಟ್ ಮಾಡಿದ್ದೇವೆ. ಸೊ ಯಾವುದು ವಿನ್ ಆಗುತ್ತೆ ಅದಕ್ಕೆ $20 ಬರುತ್ತೆ. ಸೊ ಒಂದು ಯಾವುದಾದ್ರೂ ವಿನ್ ಆಗೇ ಆಗುತ್ತೆ. ಸೊ ನಮಗೆ $20 ಬರುತ್ತೆ. ಸೊ $20 ಬಂದ ತಕ್ಷಣ ಯಾವ ರೀತಿ ವಿತ್ಡ್ರಾಲ್ ಮಾಡ್ಕೋದು ಅಂತ ನೆಕ್ಸ್ಟ್ ವೀಡಿಯೋ ಬರುತ್ತೆ. ಸೊ ನೆಕ್ಸ್ಟ್ ವೀಡಿಯೋ ಇದು ಮಾಡಿ. ಸೊ ನೀವು ಏನು ಮಾಡಿ ಅಂದರೆ $20 ಇಲ್ಲೇ ಬರುತ್ತೆ ಅದು. ಸೊ ಈಗ ನೋಡ್ತಾ ಇರ್ಬೋದು $40 ಇದ್ದಾವೆ. ಸೊ ನಮ್ಮ ಹತ್ರ ಕೂಡ ಈಗ $20 ಆಟೋಮೆಟಿಕ್ ಬಂದಿದೆ. ಸೊ ನೀವು ಏನು ಮಾಡಿ ಅಂದರೆ ನೆಕ್ಸ್ಟ್ ಇಲ್ಲಿ ವಿತ್ಡ್ರಾಲ್ ಅನ್ನೋದು ಮಾಡಿ, ನಿಮ್ಮ ಕಾಯಿನ್ ಅನ್ನೋದು ಆಲ್ ಕಾಯಿನ್ಸನ್ನು ವಿತ್ಡ್ರಾಲ್ ಮಾಡಿ. ಮತ್ತು ಅದೇ ರೀತಿ ಇದರಲ್ಲಿ ರೆಫರ್ ಆ್ಯಂಡ್ ಅರ್ನ್ ಪ್ರೋಗ್ರಾಮ್ ಕೂಡ ಇದೆ. ಸೊ ರೆಫರ್ ಆ್ಯಂಡ್ ಅರ್ನು ಪರ್ ಇನ್ವೈಟಿಗೆ $20 ಕೊಡ್ತಿದ್ದಾರೆ. ಓಕೆನಾ. ಸೊ ಪರ್ ಇನ್ವೈಟ್ ಮಾಡಿ, ಪರ್ ಇನ್ವೈಟ್ ಕೂಡ ನಿಮ್ಮಂಗೆ ಇದೇ ರೀತಿ ಪ್ರೊಸೆಸ್ ಮಾಡಬೇಕು. ಸೊ ಪ್ರತಿಯೊಬ್ಬರು ಯಾರು ಮಿಸ್ ಮಾಡ್ಕೊಳ್ಳಿ, $20 ಮಾತ್ರ ಆ್ಯಡ್ ಮಾಡಿ. ಅಂದರೆ ನಿಮ್ಗೆ ಆ್ಯಡ್ ಮಾಡೋಕ್ಕಾಗಲಿಲ್ಲ ಅಂದರೆ ನನ್ನ ಒಂದು ಪೇಟಿಎಮ್ ನಂಬರ್ ಇರುತ್ತೆ, ನಮ್ಮ ಪೇಟಿಎಮ್ ನಂಬರ್ಗೆ ಒಂದು 1500 1700 ತನಕ ಅಮೌಂಟ್ ಅನ್ನೋದು ಆ್ಯಡ್ ಮಾಡಿ. ಸೊ ನಾನು ನಿಮಗೆ ಅಷ್ಟೊಂದು ನಿಮಗೆ ಅಮೌಂಟ್ ಅನ್ನೋದು ಅಲ್ಲಿ $21 ಆಗುವಷ್ಟು ನಿಮಗೆ ಆ್ಯಡ್ ಮಾಡಿ ಕೊಡ್ತೀನಿ. ಅಂದರೆ ಎಷ್ಟು ನೀವು ಅಮೌಂಟ್ ಕೊಟ್ಟಿರ್ತಾರಲ್ವ, ಸೊ ಅಷ್ಟು ನಮಗೆ $21ಗೆ ನಾನು ನಿಮಗೆ ಅಮೌಂಟ್ ಅನ್ನೋದು ಆ್ಯಡ್ ಮಾಡಿಸಿ ಕೊಡ್ತೀನಿ ಗೈಸ್. ಮತ್ತೆ ನೋಡಿ, ನಿಮಗೆ ಎಷ್ಟು ರೆಫರ್ ಆಗುತ್ತೆ ಅಷ್ಟೊಂದು ರೆಫರ್ ಮಾಡೋಕ್ಕೆ ಸಾಧ್ಯ ಮಾಡಿ. ಯಾಕಂದರೆ ಸೊ ರೆಫರ್ ಆ್ಯಂಡ್ ಅರ್ನ್ ಪ್ರೋಗ್ರಾಮ್ ಕೂಡ ಜಾಸ್ತಿ ಇದೆ. ಸೊ ನೋಡ್ತಾ ಇರ್ಬೋದು ಒಂದು ರೆಫರ್ಗೆ ಎಷ್ಟೊಂದು ಕೊಡ್ತಿದ್ದಾರೆ ಅಂದರೆ. ಸೊ ನಿಮ್ಮ ಹತ್ರ ಎಷ್ಟು ರೆಫರ್ ಆಗುತ್ತೆ ಅಷ್ಟೊಂದು ರೆಫರ್ ಮಾಡೋಕ್ಕೆ ಇದು ಮಾಡಿ, ಅಂದರೆ ರೆಫರ್ ಮಾಡೋಕ್ಕೆ ಇದು ಮಾಡಿ, ಪ್ರಯತ್ನ ಪಡಿ. ಮತ್ತು ಅದೇ ರೀತಿ ರೆಫರ್ ಮಾಡ್ಕೊಂಡು ಅಮೌಂಟು ಯಾವ ರೀತಿ ಅಂತ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಬಂದುಬಿಟ್ಟು ಜಾಯ್ನ್ ಆದರೆ ಸೊ ನಾನು ನಿಮಗೆ ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ಸೊ ರೆಫರ್ ಆಗಿರೋ ಅಮೌಂಟು ಯಾವ ರೀತಿ ನಾವು ಇದು ಮಾಡ್ಕೋದಂತ. ಓಕೆನಾ. ಸೊ ಇದೇ ರೀತಿ ಎಲ್ಲ ಪ್ರೊಸೀಜರ್ ಅನ್ನೋದು ಕಂಪ್ಲೀಟ್ ಮಾಡ್ಕೊಂಡ ತಕ್ಷಣ ನಿಮ್ಮ ಅಮೌಂಟ್ ಅನ್ನೋದು ನಿಮಗೆ ಪ್ರತಿಯೊಂದು ವಿತ್ಡ್ರಾಲ್ ಮಾಡ್ಕೋಬೋದು. ಸೊ ಅದು ಯಾವ ರೀತಿ ಅಂತ ಪ್ರತಿಯೊಂದು ನಿಮಗೆ ತಿಳಿಸಿದ್ದೀನಿ. ನೀವು ಕಾಯಿನ್ DCXನಲ್ಲಿ ಸಿಂಪಲಾಗಿ ವಿತ್ಡ್ರಾಲ್ ಮಾಡ್ಕೋಬೋದು. ಕಾಯಿನ್ DCXನಲ್ಲಿ ಅಮೌಂಟ್ ಯಾವ ರೀತಿ ವಿತ್ಡ್ರಾಲ್ ಮಾಡ್ಕೋದಂದರೆ ಸೊ ನಿಮಗೆ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಸೊ ಅಲ್ಲಿ ವಿತ್ಡ್ರಾಲ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದು ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ವಿತ್ಡ್ರಾಲ್ ಆಗುತ್ತೆ. ಸೊ ಕಾಯಿನ್ DCX ಅಪ್ಲಿಕೇಶನಲ್ಲಿ ಯಾವುದೇ ಒಂದು KYC ಅವಶ್ಯಕತೆ ಇಲ್ಲ. ಸೊ ಇನ್ಸ್ಟಾಲ್ ಮಾಡ್ಕೋಬೋದು. ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಕರೆಕ್ಟಾಗಿ ಅರ್ಥ ಆಗಿದೆ ಅನ್ಕೋತೀನಿ. ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ ತಿಳಿಸಿ, ಇಲ್ಲಾಂದರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ಸೊ ಗೈಸ್ ಮತ್ತೆ ಸಿಗ್ತೀನಿ ಮುಂದೆ ವಿಡಿಯೋದಲ್ಲಿ. ಮತ್ತೆ ಒಂದು ವೀಡಿಯೋ ಬರುತ್ತೆ. ಸೊ ವೇಟ್ ಮಾಡಿ, ನೆಕ್ಸ್ಟ್ ವೀಡಿಯೋ ಅದೇ ಆಗಿರುತ್ತೆ ವಿತ್ಡ್ರಾಲ್ದು. ಮತ್ತೆ ಸಿಗ್ತೀನಿ ಮುಂದೆ. ಜೈ ಹಿಂದ್, ಒಂದೇ ಮಾತ್ರ.